ಅಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯತೀಂದ್ರ ಗೂಂಡಾ ಹೇಳಿಕೆಗೆ ಬಿಜೆಪಿ ಸಂದರ್ಭದಲ್ಲಿ ಕಿಡಿಕಾರಿರೋದು. ಕಾಂಗ್ರೆಸ್ ಸುಳ್ಳು ಕೇಸ್ ಹಾಕಿ ಗೂಂಡಾ ಲಿಸ್ಟ್ಗೆ ಹಾಕಿದ್ರು. ನಮ್ಮನ್ನ ಸಾರ್ವಜನಿಕರಿಂದ ಹತ್ತಿಕ್ಕುವ ಪ್ರಯತ್ನ ಕಾಂಗ್ರೆಸ್ ಪಾಳೆಯದಿಂದ ಆಗಿದೆ, ಹಾಗಾಗಿ ಕೇಸ್ ಹಾಕಲಾಗಿದೆ ಅನ್ನುವಂತ ವಾಗ್ದಾಳಿ. ಯತೀಂದ್ರ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಏನಾಗ್ತದೆ, ಅಪ್ಪನ ಹೆಸರ ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ. ಅವರಿಗೆ ಜನರ ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದಾರ? ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರ? ಮೈಕ್ ಅನೌನ್ಸ್ಮೆಂಟ್ ಮಾಡಿದಾರ? ನಮ್ಮ ಗೃಹ ಸಚಿವರು BJP ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. ಆವಾಗ ಇವ್ರ ತಂದೆ MLA ಆಗಿರಲಿಲ್ಲ. ಕೇವಲ ಅಪ್ಪ ಮುಖ್ಯಮಂತ್ರಿ ಆದಮೇಲೆ ಅಪ್ಪನ ಅಧಿಕಾರದ ಬಲದ ಮೇಲೆ, ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕ್ಕಾದ್ರೂ ಹೇಗೆ ಸಾಧ್ಯ? ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ, ಅಧಿಕಾರ ಇಲ್ದಾದ್ಮೇಲೆ ಇವ್ರು ನಾಪತ್ತೆ ಆಗ್ತಾರೆ, ಕಾಣೆ ಆಗ್ತಾರೆ. ಇವ್ರು ಯಾವತ್ತಾರು ಜನರ ಸಲುವಾಗಿ ಹೋರಾಟ ಮಾಡಿದಾರಾ ಅಥವಾ ಕಾರ್ಯಕರ್ತರ ಸಲುವಾಗಿ ಹೋರಾಟ ಮಾಡಿದಾರಾ? ಈಗ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಹೋರಾಟಗಾರರಾಗಿದ್ವಿ. ಆಗ ನಮ್ಮ ಮೇಲೂ ಗುಂಡಾ ಲಿಸ್ಟ್ ಹಾಕಿದ್ರು. ನಾವು ಗುಂಡಾಗಳ? ನಮ್ಮನ್ನು ಸಾರ್ವಜನಿಕ ಜೀವನದಿಂದ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಳ್ಳು ಕೇಸ್ಗಳನ್ನು ಹಾಕಿ ಗುಂಡಾ ಲಿಸ್ಟ್ ಹಾಕಿದ್ರು. ಅಮಿತ್ ಶಾ ಅವ್ರ ಮೇಲೂ ಹಾಕಿದ್ದು ಕೂಡ ಅಂಥದೇ ಒಂದು ಸುಳ್ಳು ಕೇಸು. ನ್ಯಾಯಾಲಯ ಕ್ಲೀನ್ ಚಿಟ್ ಕೊಡ್ತು ಅಮಿತ್ ಶಾ ಅವ್ರ ಮೇಲೆ. ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಅವರ ಐಡೆಂಟಿಟಿ ಏನು? ವಿತೌಟ್ ಸಿದ್ದರಾಮಯ್ಯ ವಾಟ್ ಈಸ್ ಹಿಸ್ ಐಡೆಂಟಿಟಿ? ಏನು ಅವ್ರ ಐಡೆಂಟಿಟಿ? ಏನಿದೆ ಅವ್ರ ಐಡೆಂಟಿಟಿ? ಪಬ್ಲಿಕ್ ಲೈಫಲ್ಲಿ ಏನಿದೆ ಅವ್ರದ್ದು? ಹೆಚ್ಚು ಅಂದರೆ ನಾನೊಂದು ಡಾಕ್ಟ್ರು ಅಂತ ಹೇಳ್ಕೊಬೋದು. ಏನಿದೆ ಪಬ್ಲಿಕ್ ಲೈಫಲ್ಲಿ? ಯಾವತ್ತಾದರೂ ಯಾವುದೇ ಪಾರ್ಟಿಯ ಒಂದು ಸಂಘಟನೆ ಸಲುವಾಗಿ ಅವ್ರು ಹೋರಾಟ ಮಾಡಿರುವಂಥ ಒಂದು ರೆಕಾರ್ಡ್ ಇದೆಯಾ? ಕಾರ್ಯಕರ್ತರ ಕಷ್ಟ ಅವರಿಗೆ ಗೊತ್ತಿದೆಯಾ? ಕೇವಲ ಅಧಿಕಾರ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಈ ಒಂದು ಸಭೆಯನ್ನು ನಾವೀಗಾಗಲೇ 15 ದಿನಗಳ ಮುಂಚೆನೇ ಕರಿಬೇಕು ಅನ್ನೋದಿತ್ತು ಎರಡೂ ಉಭಯ ಪಕ್ಷದ ನಾಯಕರಲ್ಲಿ. ಆದರೆ ಸಮಯದ ಅಭಾವ, ಸಭೆಯನ್ನು ಮಾಡಲಿಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಗೆ ಒಳಗಾದಂಥ ಹಿನ್ನೆಲೆಯಲ್ಲಿ ಈ ಸಭೆ ಮುಂದೂಡ್ಕೊಂಡು ಬಂದಿದ್ದು. ಈಗ ಅವರಿಗೆ ಜನರ ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದಾರ? ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರ? ಮೈಕ್ ಅನೌನ್ಸ್ಮೆಂಟ್ ಮಾಡಿದಾರ? ನಮ್ಮ ಗೃಹ ಸಚಿವರು BJP ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದಾರೆ.
ಗುಜರಾತ್ನಲ್ಲಿ ಕೊಲೆ ಆಪಾದನೆ ಕೂಡ ಗಡೀಪಾರು ಕೂಡ ಆಗಿದೆ. ಅಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಮೋದಿ ಅವರಂತೂ ಮುಸ್ಲಿಮರ ಅಲ್ಪಸಂಖ್ಯಾತರು ಧರ್ಮೇದ ಮಾಡಿದಂಥ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರುವಂಥವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರಲ್ಲ ಅಮಿತ್ ಶಾ ಅವರೊಬ್ಬರು ಗೂಂಡ ರೌಡಿ. ಗುಜರಾತ್ನಲ್ಲಿ ಕೊಲೆ ಆಪಾದನೆ ಕೂಡ ಗಡೀಪಾರು ಕೂಡ ಆಗಿದೆ. ಅಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಮೋದಿ ಅವರಂತೂ ಮುಸ್ಲಿಮರ ಅಲ್ಪಸಂಖ್ಯಾತರು ಧರ್ಮೇದ ಮಾಡಿದಂಥ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರುವಂಥವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರಲ್ಲ ಅಮಿತ್ ಶಾ ಅವರೊಬ್ಬರು ಗೂಂಡ ರೌಡಿ. ಗುಜರಾತ್ನಲ್ಲಿ ಕೊಲೆ ಆಪಾದನೆ ಕೂಡ ಗಡೀಪಾರು ಕೂಡ ಆಗಿದೆ. ಅಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಮೋದಿ ಅವರಂತೂ ಮುಸ್ಲಿಮರ ಅಲ್ಪಸಂಖ್ಯಾತರು ಧರ್ಮೇದ ಮಾಡಿದಂಥ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರುವಂಥವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರಲ್ಲ ಅಮಿತ್ ಶಾ ಅವರೊಬ್ಬರು ಗೂಂಡ ರೌಡಿ. ಗುಜರಾತ್ನಲ್ಲಿ ಕೊಲೆ ಆಪಾದನೆ ಕೂಡ ಗಡೀಪಾರು ಕೂಡ ಆಗಿದೆ. ಅಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಮೋದಿ ಅವರಂತೂ ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಹೇಳಿಕೆಯನ್ನು ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ DNA ಬಂದ್ಬಿಟ್ಟಿದೆ. ಈಗಾಗಲೇ ರಾಹುಲ್ ಗಾಂಧಿ ಜೈಲು ಅನುಭವಿಸುವಂಥದ್ದಕ್ಕೆ ಜೈಲು ಕಟ್ಕಡೆಯಲ್ಲಿದ್ದಾರೆ ಈಗ. ಮತ್ತು ಎಲ್ಲರೂ ಇದೇ ಥರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ. ಇವರು ಅದಕ್ಕೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು, ಯಾವ ಲೆವೆಲಲ್ಲಿ ಮಾತಾಡಬೇಕು ಅನ್ನೋದನ್ನ ಕಲಿತು ಮಾತಾಡೋ ಅಂಥದ್ದು ಒಳ್ಳೆಯದು. ಈ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅವ್ರ ವಿರುದ್ಧ ದೂರ ಏನಾದರೂ ಕೊಡ್ತೀರಾ ಸರ್? 100% ಅವ್ರ ಬಗ್ಗೆ BJP ದೂರನ್ನು ದಾಖಲು ಮಾಡ್ತೈತೆ. ಗೃಹ ಸಚಿವರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರೋದನ್ನು ದೂರನ್ನು ದಾಖಲೆ ಮಾಡ್ತೀವಿ. ದುರಾಂಕಾರದ ಬಾಲಿಶ ಹೇಳಿಕೆ, ಕೊಬ್ಬಿದ ಹೇಳಿಕೆಯನ್ನು ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ DNA ಬಂದ್ಬಿಟ್ಟಿದೆ. ಈಗಾಗಲೇ ರಾಹುಲ್ ಗಾಂಧಿ ಜೈಲು ಅನುಭವಿಸುವಂಥದ್ದಕ್ಕೆ ಜೈಲು ಕಟ್ಕಡೆಯಲ್ಲಿದ್ದಾರೆ ಈಗ. ಮತ್ತು ಎಲ್ಲರೂ ಇದೇ ಥರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ. ಇವರು ಅದಕ್ಕೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ನಾವು ಗಮನಿಸ್ತಾ ಇದ್ವಿ, ಮೋದಿ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನ ನೀಡೋದನ್ನ ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಕಿಡಿಕಾರ್ತಾ ಇದ್ದದನ್ನ ಇದೀಗ ಅಮಿತ್ ಶಾ ಸರದಿನ ಅಂತ ಹೇಳಿ ಅಮಿತ್ ಶಾ ಅವರನ್ನ ಗೂಂಡಾ ಅಂತ ಕರೆದ್ರು ಯತೀಂದ್ರ ಅವರು. ಅದಕ್ಕೆ ಇದೀಗ ಕೌಂಟರ್ ರಿಯಾಕ್ಷನ್ ಬಿಜೆಪಿಯಿಂದ ಶುರುವಾಗ್ತಾ ಇದೆ. ನಾಗೇಂದ್ರ ನೋಡಿ, ಚಾಮರಾಜನಗರದ ಹನೂರಿನಲ್ಲಿ ಒಂದು ಕಾರ್ಯಕರ್ತರ ಒಂದು ಸಮಾವೇಶ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಮಾತಾಡಿರುವಂಥ ಮಾತುಗಳು, ಇಲ್ಲಿ ಕೇವಲ ಅಮಿತ್ ಶಾ ಅವರ ವಿರುದ್ಧವಾಗಿ ವಾಗ್ದಾಳಿ ನಡೆಸಿಲ್ಲ, ಮೋದಿ ಅವರ ಹೆಸರನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ನೋಡಿ, ಯತೀಂದ್ರ ಸಿದ್ದರಾಮಯ್ಯವರು ನೇರವಾಗಿ ಅಮಿತ್ ಶಾ ಒಬ್ಬರು ರೌಡಿ ಗೂಂಡಾ, ಅವರ ಮೇಲೆ ಕೊಲೆ ಪ್ರಕರಣದ ಆರೋಪ ಇದೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಗುಜರಾತ್ನಲ್ಲಿ ಆದಂಥ ನರಭೇದ ಪ್ರಕರಣದಲ್ಲಿಯೂ ಕೂಡ ಮೋದಿ ಅವರು ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದರ ಜೊತೆಯಲ್ಲಿ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ನಲ್ಲಿದೆ, ಅದನ್ನು ತರ್ತೀವಿ, ಅಕೌಂಟ್ಗೆ ದುಡ್ಡನ್ನು ಹಾಕ್ತೀವಿ ಅಂದರು, ಎಲ್ಲಿ ಹಾಕಿಲ್ಲ ಅನ್ನುವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಮಾತನಾಡುವ ಬರದಲ್ಲಿ ನೇರವಾಗಿ ಇಂಥ ಒಂದು ಪದಗಳನ್ನು ಯತೀಂದ್ರ ಸಿದ್ದರಾಮಯ್ಯವರು ಪ್ರಯೋಗ ಮಾಡಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಅಸ್ತ್ರವನ್ನು ಬಿಟ್ಕೊಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದೇ ವಿಚಾರವಾಗಿ CT ರವಿ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಂದೆ ಅಧಿಕಾರದಲ್ಲಿದ್ದಾರೆ, ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಿಲ್ಲ, ತಂದೆಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಬಿಜೆಪಿ ಮುಖಂಡ CT ರವಿ ಅವರು ಕೂಡ ಇವತ್ತು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ವಿರುದ್ಧ ಕೇಸನ್ನು ಹಾಕೋದಾಗಿಯೂ ಕೂಡ ವಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ಹೇಳಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮೋದಿ ಅವರ ಹೇಳಿಕೆ ನೋಡಿ, ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಮೋದಿ ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟು ಅದನ್ನು ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿತ್ತು ಬಿಜೆಪಿ ಪಾಳ್ಯ. ಈ ಬಾರಿಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಅಸ್ತ್ರವಾಗಿ ಪರಿಣಾಮ ನೋಡಿ. ಒಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರು, ಮತ್ತೊಬ್ಬರು ಕೇಂದ್ರ ಗೃಹ ಸಚಿವರು, ಇವರ ವಿರುದ್ಧ ಇವರು ಮಾತನಾಡುವಂಥ ಬರದಲ್ಲಿ ರೌಡಿ ಗೂಂಡಾ ಅನ್ನುವ ಪದವನ್ನು ಬಳಕೆ ಮಾಡಿದ್ದಾರೆ. ಇದನ್ನು ಬಿಜೆಪಿ ಪಾಳ್ಯದವರು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸ್ಮಿತಾ, ಇದರ ಜೊತೆಯಲ್ಲಿ ನಿನ್ನೆ ಇವರು ಮಾತಾಡಿರುವಂಥ ವಿಚಾರ ಏನಿದೆ, ಇವತ್ತು ಬಿಜೆಪಿ ಪಾಳ್ಯದಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.